ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾವಿವತ್ತು KPN ಫ್ರೆಶ್ಶಿಗೆ ಹೋಗ್ತಾ ಇದ್ದೀವಿ. ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿ ಹೋಗಿಬಿಟ್ಟಿದೆ ಕುಕ್ಕಿಂಗ್ ಮಾಡೋಕ್ಕೆ ನನಗೆ. ಸೊ ಇವಾಗ 9 o'clock ಆಗಿದೆ, ಮನೇಲಿ ಬೇರೆ ಕೆಲಸ ಇದೆ. ಸೊ ಅರ್ಜೆಂಟಾಗಿ ಬೇಗ ಪರ್ಚೇಸ್ ಮಾಡಿ ಬರಬೇಕಷ್ಟೆ. ನಮಗೆ KPN ಹತ್ತಿರ ಆಗುತ್ತೆ ಶಾಪಿಂಗಿಗೆ. ಸೊ ನಾವು ವೆಜಿಟೇಬಲ್ಸ್ ಎಲ್ಲ ಅಲ್ಲಿಂದ ತರ್ತೀವಿ. ನಮಗೆ ಆನ್ ದಿ ವೇ ಹೋಗುವಾಗ ಇಲ್ಲಿ ಕೊರಗಜ್ಜನ ಕಟ್ಟೆ ಸಿಗತ್ತೆ, ಹತ್ರನೇ ಇಲ್ಲಿ. ಓಕೆ, ಇಲ್ಲಿ ಪೂಜೆ ಆಗ್ತಾ ಇದೆ, ಪೂಜೆ ಮುಗಿಸ್ಕೊಂಡು ಹೋಗೋಣ ನಾವೀಗ. ನಾವೀಗ ಪೂಜೆ ಮುಗಿಸ್ಕೊಂಡು KPNಗೆ ಹೋಗ್ತಿದ್ದೀವಿ. ಆನ್ ದಿ ವೇ ಬರುವಾಗ ಪೂಜೆ ಆಗ್ತಾಯಿತ್ತು, ಹಾಗಾಗಿ ಪೂಜೆ ಮುಗಿಸ್ಕೊಂಡೇ ಹೋಗೋಣ ಅಂತ ನಿಂತುಬಿಟ್ವಿ ಅಲ್ಲೇ. ನೋಡಿ, ಸಿಟಿಲಾದರೆ 9 ಆಗಲಿ 10, 11 ಆಗಲಿ ಎಷ್ಟೊತ್ತೇ ಆಗಲಿ ಒಂದಲ್ಲ ಒಂದು ವೆಹಿಕಲ್ ಓಡಾಡುತ್ತಾನೇ ಇರುತ್ತೆ. ಅದೇ ನಮ್ಮ ಹಳ್ಳಿಲಾದರೆ ರೋಡ್ ಮೇಲೆ ಒಂದು ವೆಹಿಕಲ್ಲು ಇರಲ್ಲ, ಇಷ್ಟೊತ್ತಿಗೆ ಎಲ್ಲರೂ ಮಲಗಿರ್ತೀವಿ. ಎಸ್, KPN ಫ್ರೆಶ್ಶಿಗೆ ರೀಚ್ ಆದ್ವಿ ನಾವೀಗ. ಇದೇ ನಮ್ಮ ಮನೆ ಹತ್ರ ಇರೋ KPN ಫ್ರೆಶ್. ನಾವೀಗ ಪರ್ಚೇಸ್ ಮಾಡ್ತಿದ್ದೀವಿ. ನನಗೆ ಕೆಲವು ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಜಾಸ್ತಿ ತಗೊಳ್ಳಲ್ಲ, 2 ಡೇಸಿಗೆ ಆಗುವಷ್ಟು. ಬಟ್ ಇಲ್ಲೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನೈಟ್ ಟೈಮಲ್ಲಿ ಬಂದರೆ ಇದೇ ಪ್ರಾಬ್ಲಮ್ ಇಲ್ಲಿ. ಅಂದರೆ ಬೆಳಗ್ಗೆ ಎಲ್ಲ ಫ್ರೆಶ್ ಬಂದಿರುತ್ತೆ. ಸೊ ಎಲ್ಲರೂ ಪರ್ಚೇಸ್ ಮಾಡೋಕ್ಕೆ ಬೆಳಗ್ಗೆ ಬಂದುಬಿಡ್ತಾರೆ, 7:30, 8 o'clock ಆಗೋವಾಗ. ನೋಡಿ, ಇಲ್ಲಿ ಕ್ಯಾರೆಟ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಯಾವ್ದು ಚೆನ್ನಾಗಿದೆಯೋ ಅದನ್ನು ತಗೊಳ್ತಿದ್ದೀನಿ ಅಷ್ಟೇ. ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಆಮೇಲೆ ತೋರಿಸ್ತೇನೆ, ಆಯಿತಾ? ಮನೆಗೆ ಹೋದ್ಮೇಲೆ ಸ್ವಲ್ಪ ಐಟಮ್ಸ್ ತಗೊಳ್ಬೇಕಷ್ಟೇ, ಏನೂ ಇಲ್ಲ, ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನೈಟ್ ಬಂದರೆ ಅಷ್ಟು ರಶ್ ಕೂಡ ಇರಲ್ಲ. ಮಾರ್ನಿಂಗ್ ಫುಲ್ ರಶ್ ಇರುತ್ತೆ 7:30, 8 o'clock. ಯಾಕಂದರೆ ಫುಲ್ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಎಲ್ಲ ತರ್ತಾರಲ್ವಾ. ಸೊ ಮತ್ತಿಲ್ಲಿ ಗ್ರೋಸರೀಸ್ ಕೂಡ ಸಿಗುತ್ತೆ ನೋಡಿ. ಇಲ್ಲಿ ಉದ್ದಿನಬೇಳೆ, ಸಕ್ಕರೆ, ಯಾವುದೇ ಏನು ಬೇಕಿದ್ರೂ ಸಿಗುತ್ತೆ. ಬಟ್ ನಾವು ಇಲ್ಲಿ ತಗೊಳ್ಳಲ್ಲ, ಡಿಮಾರ್ಟಲ್ಲಿ ತಗೊಳ್ತೀವಿ. ಅರ್ಜೆಂಟ್ ಇದ್ದರೆ ಇಲ್ಲಿ ಬರ್ತೀವಿ ಅಷ್ಟೇ. ಫ್ರೂಟ್ಸ್ ಎಲ್ಲ ಇದೆ, ಬಟ್ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನೋಡಿ, ಏನೂ ಇಲ್ಲ. ಬೀನ್ಸ್ ಇಲ್ಲ, ಬೆಂಡೆಕಾಯಿ ಕೂಡ ಖಾಲಿ ಆಗಿಬಿಟ್ಟಿದೆ. ನೋಡಿ, ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಎಷ್ಟು ಮಾವಿನ ಹಣ್ಣಿದೆ. ಬದನೆಕಾಯಿ ಬೇಕಿತ್ತು. ಓಕೆ, ಬದನೆಕಾಯಿ ಇಲ್ಲಿದೆ ನೋಡಿ. ಬದನೆಕಾಯಿ ಜಾಸ್ತಿ ಇರೋದು, ಬೆಂಡೆಕಾಯಿ, ಬೀನ್ಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಪೈನಾಪಲ್ ಕೂಡ ತಗೊಂಡಿದ್ದೀನಿ ನಾನು. ಬನ್ನಿ ಬಿಲ್ ಮಾಡೋಣ. ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋಲ್ಲ ನಾನು, ನನಗೆ ಇಷ್ಟನೂ ಇಲ್ಲ ಕೂಲ್ ಡ್ರಿಂಕ್ಸ್. ಸೊ ನಾನು ತಗೊಳ್ಳೋದಿಲ್ಲ ಕೂಲ್ ಡ್ರಿಂಕ್ಸನ್ನು, ಹೆಲ್ತಿಗೆ ಒಳ್ಳೆಯದು ಅಲ್ಲ. ನಾನು ಮಿಲ್ಕ್ ತಗೊಳ್ತಾ ಇದ್ದೀನಿ. ಮಿಲ್ಕ್ 1 ಪ್ಯಾಕೆಟ್ ಬೇಕಿತ್ತು. ಬನ್ನಿ ಬಿಲ್ ಮಾಡೋಣ. ಎಷ್ಟಾಗಿದೆ ಬಿಲ್ ಅಂತೇಳಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಎಷ್ಟು ಐಟಮ್ ತಗೊಂಡಿದ್ದೀನಿ, ಎಷ್ಟು ಬಿಲ್ ಆಗಿದೆ KPN ಫ್ರೆಶ್ಶಲ್ಲಿ ಅಂತ. ಶಾಪಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಈ ಥರ ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ಕಂಪ್ಯಾರಿಟಿವ್ಲಿ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಪರ್ಚೇಸ್ ಮಾಡ್ತಾ ಇರೋದು. ಮತ್ತು ಫ್ರೆಶ್ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಬ್ಯಾಗ್ಗೆ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ತಾರೆ. ಸೊ ನಾನು ಮನೆಯಿಂದ ಬ್ಯಾಗ್ ತಗೊಂಡು ಬಂದಿದ್ದೀನಿ. ಗೈಸ್, ನಮ್ಮದೆಲ್ಲ ಶಾಪಿಂಗ್ ಆಗೋಯ್ತು. ನಾವೀಗ ರಿಟರ್ನ್ ಮನೆಗೆ ಹೋಗ್ತಿದ್ದೀವಿ.
ನಾನು ನಿಮಗಾಗ ಕೊರಗಜ್ಜನ ಕಟ್ಟೆ ತೋರಿಸ್ದೆ ಅಲ್ವಾ, ಅಲ್ಲಿ ಕೊರಗಜ್ಜನ ಕೋಲ ಇದೆ. ಸೊ ಊಟ ಇರುತ್ತೆ, ಊಟ ಇದ್ದರೆ ಊಟ ಮಾಡ್ಕೊಂಡು ಹೋಗ್ತೀವಿ. ಬಟ್ ತುಂಬ ರಶ್ ಇರುತ್ತೆ, ಲೈನಲ್ಲಿ ನಿಲ್ಲಬೇಕಾಗತ್ತೆ. ನೋಡೋಣ ಎಷ್ಟು ರಶ್ ಇದೆ ಏನು ಕತೆ ಅಂತ. ಲೈನ್ ನಿಂತಿದ್ದಾರೆ ಎಲ್ಲರೂ, ನಾವು ಲೈನಲ್ಲಿದ್ದೀವಿ ನೋಡಿ, ಲೈನ್ ಇದೆ. ತುಂಬ ಲೈನ್ ಇದೆ. ನಮಗಿವತ್ತು ಕೋಲ ಇದೆ ಅಂತ ಗೊತ್ತಿರಲಿಲ್ಲ ನೋಡಿ ಗೈಸ್. ಇಲ್ಲಿ ಕೊರಗಜ್ಜನದ್ದು ಸೇವೆ ಎಷ್ಟೆಲ್ಲ ಚಾರ್ಜಸ್ ಅಂತ ಹಾಕಿದ್ದಾರೆ. ನಾನು ನಿಮಗೆ ಅದ್ರ ಫೋಟೋ ತೋರಿಸ್ತೀನಿ ನೋಡಿ. ಇದೆಲ್ಲ ಚಾರ್ಜಸ್ಸು, ಬೇಕಾದರೆ ನೋಟ್ ಮಾಡ್ಕೊಳ್ಳಿ. ನೋಡಿ ಗೈಸ್, ನಮಗೆ ಊಟ ಸಿಕ್ಕಾಯಿತು. ಬಾಯ್ಲ್ಡ್ ರೈಸು, ದಾಲ್ ಮತ್ತು ಚಿಕನ್ ಸುಕ್ಕ. ನಾವು ಊಟ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ. ಟೈಮ್ 10:30 ಆಗ್ತಾ ಬಂತು. ಸ್ಟಿಲ್ ರೋಡಲ್ಲಿ ಎಷ್ಟು ವೆಹಿಕಲ್ಸ್ ಇದೆ ನೋಡಿ. ಇದೇ ಸಿಟಿ ಲೈಫ್ ಅಲ್ವಾ. ನಮ್ಮ ಹಳ್ಳಿನೇ ತುಂಬ ಚೆನ್ನಾಗಿರುತ್ತೆ, ಸೈಲೆಂಟ್ ಆಗಿರುತ್ತೆ, ಇಷ್ಟೊತ್ತಿಗೆಲ್ಲ ಮಲಗಿರ್ತಾರೆ. ಸಿಟಿ ಲೈಫ್ ಅಂದರೆ ಇಷ್ಟೇ. ನೋಡಿ, ನಾನು ಇಷ್ಟು ತಗೊಂಡಿದ್ದೀನಿ ವೆಜಿಟೇಬಲ್ಸು. ಪೈನಾಪಲ್ಲು, ಕ್ಯಾರೆಟು, ಆಮೇಲೆ ಬನಾನಾ, ಬದನೆಕಾಯಿ, ಟೊಮ್ಯಾಟೊ, ಪೊಟ್ಯಾಟೊ, ಆಮೇಲೆ ನೆಲ್ಲಿಕಾಯಿ ಒಂದು ತಗೊಂಡಿದ್ದೀನಿ. ನನಗೆ ಆನಿಯನ್ನು ಮತ್ತು ಮಿಲ್ಕ್ ಎಲ್ಲ ಬೇಕಿತ್ತು. ಸೊ ಎಷ್ಟು ಬಿಲ್ ಆಗಿದೆ ಗೊತ್ತಾ? 304 ಆಗಿದೆ. ಇಷ್ಟು ವೆಜಿಟೇಬಲ್ಸಿಗೆ 304 ಆಗಿದೆ. ಕಂಪ್ಯಾರಿಟಿವ್ಲಿ ಕಮ್ಮಿನೇ, ಬಟ್ ಫ್ರೆಶ್ ಇದೆ, ಚೆನ್ನಾಗಿದೆ. ವೆಜಿಟೇಬಲ್ಸ್ ಎಲ್ಲ ಪರವಾಗಿಲ್ಲ. ಬೆಳಗ್ಗೆ ಹೋದರೆ ಇನ್ನೂ ಫ್ರೆಶ್ ಸಿಗತ್ತೆ. ತುಂಬ ಮಾವಿನ ಹಣ್ಣು ತೋರಿಸ್ದೆ ಅಲ್ವಾ ನಾನು ನಿಮಗೆ. ಸೊ ನಾನು ಒಂದು ಮಾವಿನ ಹಣ್ಣು ತಗೊಂಡೆ, ಅದ್ರ ರೇಟ್ ತೋರಿಸ್ತೇನೆ ನೋಡಿ. ಒಂದು ಮಾವಿನ ಹಣ್ಣಿಗೆ 24 ರುಪೀಸು. ಅದೇ ನಮ್ಮ ಹಳ್ಳಿಯಲ್ಲಾದರೆ ಫ್ರೀಯಲ್ಲಿ ಸಿಗತ್ತೆ, ಸಿಟಿಲಿ ಅಷ್ಟೇ ಯಾವುದಕ್ಕಾದರೂ ದುಡ್ಡು ಕೊಡಬೇಕು. ನೆಲ್ಲಿಕಾಯಿ ನೋಡಿ, ಇದಕ್ಕೆ ಕೂಡ 3 ರುಪೀಸು, 3.92, ನಿಯರ್ಲಿ 4 ರುಪೀಸ್ ಆಗುತ್ತೆ. ಇಷ್ಟೇ. ಹಳ್ಳಿಲಾದರೆ ನೆಲ್ಲಿಕಾಯಿನೂ ಫ್ರೀ, ಮಾವಿನಕಾಯಿನೂ ಫ್ರೀ ಇರುತ್ತೆ. ಏನು ಮಾಡೋದು, ಲೈಫ್ ಅಂದರೆ ಇಷ್ಟೇ ಗೈಸ್. ಒಂದಕ್ಕೆ ರೇಟ್ ಜಾಸ್ತಿ ಇರುತ್ತೆ, ಒಂದಕ್ಕೆ ರೇಟ್ ಕಮ್ಮಿ ಇರುತ್ತೆ. ಹಾಗೆಯೇ ನಮ್ಮ ಲೈಫಲ್ಲಿ ಸುಖ ಬರಲಿ ದುಃಖ ಬರಲಿ, ಬ್ಯಾಲೆನ್ಸ್ಡಾಗಿ ಲೈಫ್ ಲೀಡ್ ಮಾಡ್ತಾ ಹೋಗಬೇಕು. ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬಾರ್ದು. ಅವಾಗಷ್ಟೇ ನಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ಓಕೆ ಗೈಸ್, ಆಲ್ರೆಡಿ ಲೇಟ್ ಆಗೋಯಿತು ತುಂಬ. ನಾನು ನನ್ನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಹೆಲ್ದಿ ವೆಜಿಟೇಬಲ್ಸ್, ಹೆಲ್ದಿ ಫ್ರೂಟ್ಸನ್ನೇ ತಿನ್ನಿ. ನಾನ್ ವೆಜನ್ನು ಲಿಮಿಟೆಡಲ್ಲಿ ತಿನ್ನಿ. ಬ್ಯಾಲೆನ್ಸ್ಡ್ ಡಯೆಟ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ಡನ್ನು ತಗೊಳ್ಳಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಒಂದು ಗಾದೆ ಕೇಳಿರ್ತೀರ, ಆರೋಗ್ಯವೇ ಭಾಗ್ಯ ಅಂತ. ಅದನ್ನು ಮರಿಬಾರ್ದು ನಾವು ಯಾವತ್ತಿಗೂ. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.